ಚುನಾವಣಾ ತಂತ್ರಗಾರ ಪ್ರಶಾಂತ್ ಕಿಶೋರ್ ಅಬ್ ಕಿ ಬಾರ್ 400 ಪಾರ್ ಘೋಷಣೆಯ ಬಗ್ಗೆ ಏನು ಹೇಳಿದ್ರು? ಸುಮಾರು ದಿನಗಳ ಹಿಂದೆ ಅದು ಬರೀ ಘೋಷಣೆ. ತಮ್ಮ ಕಾರ್ಯಕರ್ತರಿಗೆ ಹುರುಪು ತುಂಬೋದಕ್ಕೆ ಮೋದಿ ಮಾಡಿದಂಥ ಘೋಷಣೆ. ಅದು ಪ್ರಾಕ್ಟಿಕಲಿ ಪಾಸಿಬಲ್ ಇಲ್ಲ. NDA ಮೈತ್ರಿಕೂಟ 400 ದಾಟುವ ಸಾಧ್ಯತೆಗಳಿಲ್ಲ ಅಂದರು. ಮೋದಿ ಘೋಷಣೆ ಅಬ್ ಕಿ ಬಾರ್ 400 ಪಾರ್ ಒಟ್ಟಾರೆಯಾಗಿ NDAಗೆ, BJP ಏಕಾಂಗಿಯಾಗಿ 370 ದಾಟಬೇಕು ಅಂತ. 370 ದಾಟಬೇಕು ಏಕಾಂಗಿಯಾಗಿ ಅಂತ. ಹಾಗಾದರೆ 370 ದಾಟುತ್ತಾ BJP ಅಂತ ಕೇಳಿದರೆ ಪ್ರಶಾಂತ್ ಕಿಶೋರ್ ಅದು ಆಗೋದಿಲ್ಲ ಅಂದರು. ಅದು ಆಗೋದಿಲ್ಲ. ಕಾರ್ಯಕರ್ತರಿಗೆ ಹುರುಪು ತುಂಬೋದಕ್ಕೆ ಆ ಘೋಷಣೆಯನ್ನು ಮಾಡಿದ್ರು. ಚುನಾವಣೆಗೆ ಇನ್ನೂ 2 ತಿಂಗಳಿರುವಾಗ ಮಾಡಿದ್ರು. ಆದರೆ ಅದರ ಟ್ರ್ಯಾಪ್ನಲ್ಲಿ ವಿಪಕ್ಷಗಳ ಸಿಕ್ಕುವು. ಅಬ್ ಕಿ ಬಾರ್ 400 ಪಾರ್ ಅಂತ ಮೋದಿ ಘೋಷಣೆ ಮಾಡಿದಾಗ ಜನ ಮಾತಾಡೋದು ಬೇರೆ. 400 ಆಗುತ್ತಾ? ಅದು ಹೆಂಗಾಗುತ್ತೆ? ಯಾವ್ಯಾವ ರಾಜ್ಯದಲ್ಲಿ ಎಷ್ಟೆಷ್ಟು ಕ್ಷೇತ್ರಗಳು ಬರ್ತವೆ? ಜನ ಮಾತಾಡೋದು ಬೇರೆ. ಅದೇ ಧಾಟಿಯಲ್ಲಿ ವಿರೋಧ ಪಕ್ಷಗಳು ಮಾತಾಡೋದಕ್ಕೆ ಶುರು ಮಾಡಿದ್ವು. ಎಲ್ಲಿಂದ ಬರ್ತಾವೆ 400 ಬರೋ ಸಾಧ್ಯತೆ ಹೆಂಗಿದೆ? BJP 370 ಹೆಂಗೆ ಬರುತ್ತೆ? ಸೌತ್ ಇಂಡಿಯಾದಲ್ಲಿ ಏನು ತುಂಬ ನಂಬರ್ಸ್ ಜಾಸ್ತಿ ಆಗುತ್ತಾ? ನಾರ್ತ್ ಇಂಡಿಯಾದಲ್ಲಿ ಎಷ್ಟೆಷ್ಟು ತಗೋಬೇಕು? ಮ್ಯಾಕ್ಸಿಮಮ್ ತಗೊಂಡಾಗಿದೆ ಅವರು. ಇನ್ನೆಲ್ಲಿಂದ ಬರ್ತಾವೆ 370 ಅಂತ ವಿಪಕ್ಷಗಳು ಮಾತಾಡೋದಕ್ಕೆ ಶುರು ಮಾಡಿಬಿಟ್ವು. ಅಲ್ಲಿಗೆ ಚುನಾವಣೆಗಳು 2 ತಿಂಗಳು, 1 ತಿಂಗಳು, 15 ದಿವಸ ಇರೋದಕ್ಕಿಂತ ಮುಂಚೆ ಮತ್ತೊಮ್ಮೆ ಮೋದಿ ಅಧಿಕಾರಕ್ಕೆ ಬರ್ತಾರೋ ಇಲ್ವೋ ಅನ್ನೋ ಚರ್ಚೆ ಆಗಬೇಕಾಗಿತ್ತು. ಅದಾಗಲಿಲ್ಲ. ಮೋದಿ 370 ತಗೋತಾರ ಅಂತ ಚರ್ಚೆ ಆಗೋದಕ್ಕೆ ಶುರುವಾಯಿತು. ದಟ್ ವಾಸ್ ಅ ಸ್ಟ್ರಾಟರ್ಜಿ ಅಂತ ಪ್ರಶಾಂತ್ ಕಿಶೋರ್ ಹೇಳಿದರು. ದುರಂತ ನೋಡಿ, ಈ ಪ್ರಶಾಂತ್ ಕಿಶೋರ್ಗೂ ನರೇಂದ್ರ ಮೋದಿಗೂ ಅಷ್ಟಕ್ಕಷ್ಟೇ. ಯುನೈಟೆಡ್ ನೇಷನ್ಸ್ನಲ್ಲಿ ನೌಕರಿ ಮಾಡ್ಕೊಂಡಿದ್ದ ಪ್ರಶಾಂತ್ ಕಿಶೋರನ್ನು ಕರ್ಕೊಂಡು ಬಂದು ಪೊಲಿಟಿಕಲ್ ಸ್ಟ್ರಾಟರ್ಜಿಗೆ ಅಂತ ಇಟ್ಕೊಂಡವ್ರು ನರೇಂದ್ರ ಮೋದಿ, ಗುಜರಾತ್ನ ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ. ಮೋದಿ ಮತ್ತು ಪ್ರಶಾಂತ್ ಕಿಶೋರ್ ಒಂದೇ ಮನೆಯಲ್ಲಿ ಇರ್ತಾಯಿದ್ರು. ಆದರೆ ಪ್ರಶಾಂತ್ ಕಿಶೋರ್ ಅವರ ಕೆಲವು ಸಲಹೆಗಳನ್ನು ಮೋದಿಯವರಿಗೆ ಇಂಪ್ಲಿಮೆಂಟ್ ಮಾಡೋಕ್ಕಾಗಲಿಲ್ಲ. ಪ್ಯಾರಲಲ್ ಎಂಟ್ರಿ ಅದು ಇದು ತುಂಬ ರೆವಲ್ಯೂಷನ್, ಒಳ್ಳೆ ಐಡಿಯಾಗಳಿದ್ವು ಅವ್ರಿಗೆ. ಆದರೆ ಅಧಿಕಾರಶಾಹಿ ತಿರುಗಿ ಬಿದ್ದು ಬಿಡುತ್ತೆ ಅನ್ನುವ ಆತಂಕ ಇತ್ತು, ಅಥವಾ ಪ್ರಶಾಂತ್ ಕಿಶೋರ್ ಅವರ ಸಲಹೆ ಪೂರ್ತಿಯಾಗಿ ಕನ್ವಿನ್ಸ್ ಆಗಿರಲು ಮೋದಿ ಅದನ್ನು ಮಾಡಲಿಲ್ಲ. ಬೇಜಾರಾಗ್ಕೊಂಡು ಹೊರಗೆ ಬಂದರು. ಅದಾದ ನಂತರ ನಿರಂತರವಾಗಿ ಪ್ರಶಾಂತ್ ಕಿಶೋರ್ ಕೆಲಸ ಮಾಡಿರೋದೇ ಮೋದಿ ವಿರೋಧಿಗಳ ಪರವಾಗಿ. ನಿತೀಶ್ ಕುಮಾರ್ NDAದಲ್ಲಿರಲಿಲ್ಲ, ಪರವಾಗಿ ಕೆಲಸ ಮಾಡಿದ್ರು, ವರ್ಕೌಟ್ ಆಯಿತು. ನಿತೀಶ್ ಲಾಲು ಪ್ರಸಾದ್ ಮೈತ್ರಿ ವರ್ಕೌಟ್ ಆಯಿತು, ಅಧಿಕಾರಕ್ಕೆ ಬಂದರು. BJPಯನ್ನು ಸೋಲಿಸೋದ್ರಲ್ಲಿ ಯಶಸ್ವಿ ಆದರು. ಜಗನ್ ಹತ್ರ ಬಂದರು, ಯಶಸ್ವಿ ಆದರು. ಮಮತಾ ಬ್ಯಾನರ್ಜಿ ಹತ್ರ ಹೋದರು, ಯಶಸ್ವಿ ಆದರು. ಸ್ಟಾಲಿನ್ ಹತ್ರ ಬಂದರು, ಯಶಸ್ವಿ ಆದರು. ನಿರಂತರವಾಗಿ ಮೋದಿ ವಿರೋಧಿಗಳನ್ನು ಗೆಲ್ಲಿಸೋ ಕೆಲಸ ಮಾಡ್ತಿದ್ದಾರೆ ಅವರು. ಈ ಸಲವೂ ಕೂಡ ಮೋದಿಯನ್ನು ಸೋಲಿಸುವುದರ ರೂಟ್ ಮ್ಯಾಪನ್ನು ತಯಾರು ಮಾಡಿದ್ರು ಅವರು. ಹಿಂಗೆ ಮಾಡಿದರೆ ಮೋದಿನ ಸೋಲಿಸೋದಕ್ಕಾಗತ್ತೆ ಅಂತ, ಇಂತಿಂಥ ರೀತಿಯಲ್ಲಿ ಸ್ಟ್ರಾಟರ್ಜಿ ಮಾಡಿದರೆ ಮೋದಿನ ಸೋಲಿಸ್ಬೋದು ಅಂತ ರೂಟ್ ಮ್ಯಾಪ್ ತಯಾರು ಮಾಡಿ ಕೊಟ್ಟಿದ್ರು ಅವರು. ಕಾಂಗ್ರೆಸ್ಸಿಗೆ ತಗೊಂಡೋದ್ರು ಆ ಸಲಹೆಯನ್ನು. ಕಾಂಗ್ರೆಸ್ನವ್ರು ಒಪ್ಕೊಳ್ಳಿಲ್ಲ, ಆಯಿತು ಬಿಡಿ ಅಂತ ಬಿಟ್ಟು ಹಾಕಿದ್ರು. ಈಗ ಜನಸುರಾಜ್ ಯಾತ್ರೆ ಅಂತ ತಮ್ಮ ತವರು ರಾಜ್ಯ ಬಿಹಾರದಲ್ಲಿ ಮಾಡ್ತಾ ಇದ್ದಾರೆ. ಇಂಥ ಪ್ರಶಾಂತ್ ಕಿಶೋರು ಮೋದಿ ಮತ್ತೊಮ್ಮೆ ಅಧಿಕಾರಕ್ಕೆ ಬರ್ತಾರೆ, 370 ಎಲ್ಲ ಬರೋದಿಲ್ಲ. ಹಾಗಂತ 270ಕ್ಕಿಂತ ಕಡಿಮೆನೂ ಆಗೋದಿಲ್ಲ ಅವರು. ಅಂದರೆ ಮೆಜಾರಿಟಿಗೆ ಬೇಕಾದಂಥ, ಸಿಂಪಲ್ ಮೆಜಾರಿಟಿಗೆ ಬೇಕಾದಂಥ ಸಂಖ್ಯೆ ಇದೆಯಲ್ಲ 272, ಅದಕ್ಕಿಂತ ಕಡಿಮೆ ಆಗೋದಿಲ್ಲ. BJP ಸ್ವಂತ ಬಲದ ಮೇಲೆ ಅಧಿಕಾರಕ್ಕೆ ಬರುತ್ತೆ. ಕಳೆದ ಸಲಕ್ಕಿಂತ BJP ಈ ಸಲ ಕಡಿಮೆ ಆಗುತ್ತೆ ಅಂತ ನಂಬುವುದಕ್ಕೆ ನನಗೆ ಯಾವುದೇ ಕಾರಣಗಳಿಲ್ಲ ಅಂತ ಹೇಳಿದ್ರು. 303 ಕಳೆದ ಸಲ, ಅದಕ್ಕಿಂತ ಕಡಿಮೆ ಆಗುತ್ತೆ ಅಂತ ನಂಬೋದಕ್ಕೆ ನನಗೆ ಯಾವುದೇ ಕಾರಣಗಳಿಲ್ಲ ಅಂತ ಹೇಳಿದ್ರು. ಅದಾದ ತಕ್ಷಣ, ಮಾತನ್ನು ಹೇಳಿದ ತಕ್ಷಣ ಸೋಷಿಯಲ್ ಮೀಡಿಯಾದವರು ಸಂಘಿ ಅನಲಿಸ್ಟ್ ಅನ್ನೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಸಂಘಿ ಅನಲಿಸ್ಟ್. ಮೋದಿ ಮತ್ತೊಮ್ಮೆ ಅಧಿಕಾರಕ್ಕೆ ಬರದಂತೆ ತಡೆಯೋದು ಹೆಂಗೆ ಅನ್ನೋದರ ರೂಟ್ ಮ್ಯಾಪ್ ಕೊಟ್ಟಂಥ ಮನುಷ್ಯ. ಆ ಮನುಷ್ಯನೂ ಈಗ RSS ಅನಲಿಸ್ಟು, ಸಂಘಿ ಅನಲಿಸ್ಟು ಎಲ್ಲ ಆಗ್ಬಿಟ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.